ರೀತಿ ಇವತ್ತು SIR ನಡಿಬೇಕಾಗಿತ್ತು ರಾಜ್ಯದಲ್ಲಿ, ಅವೆಲ್ಲವನ್ನ ಉಲ್ಲಂಘನೆ ಮಾಡಿ ಗಾಳಿಗೆ ತೂರಿ ಯಾವುದೋ ಒಂದು ಮದುವೆ ಮನೆಯಲ್ಲಿ ಕೂತ್ಕೊಂಡು ಫಾರಮ್ಗಳನ್ನ ಹಂಚಿಕೆ ಮಾಡಿದಂಥದ್ದನ್ನು ನೋಡಿದ್ದೀರಿ. ದೃಶ್ಯಾವಳಿಗಳು ಮಾಧ್ಯಮದಲ್ಲಿ ನೀವು ಕೂಡ ಪ್ರಸಾರ ಮಾಡಿದ್ದೀರಿ. ಅದಕ್ಕೆ JDSನ ನಮ್ಮ PLA2ಗಳು ಧೈರ್ಯ ಮಾಡಿ ಅಂಥ ವಾರ್ಡ್ಗಳಲ್ಲಿ ನುಗ್ಗಿ ಇವತ್ತು ಆ ವಿಡಿಯೋನ ಮಾಡ್ಕೊಂಡ್ಬಂದಿದ್ದಾರೆ. ಜೊತೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಿತ್ರರು PLA2ಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಈಗ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಒಬ್ಬ DC ಆದವರು ನನಗೆ 2-3 ಸಲ ಫೋನ್ನಲ್ಲಿ ಮಾತಾಡ್ತಾರೆ. ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು DC ಅವ್ರಿಗೆ ಇದರ ವಿಡಿಯೋನ ಕಳಿಸ್ತೇನೆ. ಅವರು ನನ್ನನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾವ ರೀತಿ ಕನ್ವಿನ್ಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, VFCಗಳು ಅಂತ ಮಾಡಿದ್ದೀವಿ. ರಾಜ್ಯದಲ್ಲಿ ಇರ್ತಕ್ಕಂಥದ್ದು 2800 VFCಗಳು, ನನಗೂ ಗೊತ್ತಿದೆ, ಅರಿವಿದೆ. ಆ VFCಗಳಲ್ಲಿ ಇವತ್ತು ಈ ಫಾರ್ಮ್ಗಳನ್ನ ಹಂಚಿಕೆ ಮಾಡ್ತಕ್ಕಂಥದ್ದಕ್ಕೆ ಕಾನೂನಿನ ಅಡಿಯಲ್ಲಿ ಅಂಡರ್ SIR ಅವಕಾಶ ಇದೆ ಅಂತಕ್ಕಂಥದ್ದನ್ನು ನನಗೆ ಸುಳ್ಳು ಮಾಹಿತಿ ಕೊಡ್ತಾರೆ. ಮತ್ತೆ ನಾನು ಆ ಒಂದು ರೂಲ್ ಬುಕ್ಕನ್ನು SIR ರೂಲ್ ಬುಕ್ಕನ್ನು ತೆಗೆದು ನೋಡಿದಾಗ ಮತ್ತೆ ಅದರಲ್ಲಿ ಇದ್ದಂಥದ್ದು ವಿಚಾರ ಭಾಳ ಸ್ಪಷ್ಟ ಇಷ್ಟೇ. ಇವತ್ತು ಯಾವುದೇ ಫಾರ್ಮ್ಗಳಿರ್ಬೋದು, ಫಾರ್ಮ್ಗಳು 16 ಫಾರ್ಮ್ಗಳು ಕೊಡೋದಿಲ್ಲ, ಒಂದೊಂದೇ ಫಾರ್ಮ್ಗಳು BLOಗಳು ಕೇಳಿ ಕೊಡ್ತಾರೆ. ಉದಾಹರಣೆಗೆ ಒಂದೊಂದು BLO 300 ಮನೆಗೋ 250 ಮನೆಗೋ ಹೋಗ್ಬೇಕು ಅಷ್ಟೇ, ನಾಟ್ ಮೋರ್ ದೆನ್ ದಟ್. ಆಮೇಲೆ 50ಕ್ಕಿಂತ ಹೆಚ್ಚು ಮನೆಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶವೂ ಇಲ್ಲ ಒಂದು ದಿನದಲ್ಲಿ BLOಗಳು ಹೋಗಬೇಕಾದ್ರೆ 3 ಪಕ್ಷದ PLA2ಗಳು ಜೊತೆಲಿ ಇರಬೇಕು. ಆಮೇಲೆ ಅಲ್ಲಿ ಫಾರ್ಮ್ಗಳು ಹೋಗಿ ಕೊಟ್ಟಂಥ ಸಂದರ್ಭದಲ್ಲಿ ಫಾರ್ಮ್ಗಳು ತಗೊಳ್ತಕ್ಕಂಥದ್ದಕ್ಕೆ ಏನಾದರೂ ಅಲ್ಲಿ ಮತದಾರರು ಇಲ್ಲದೆ ಹೋದಂಥ ಸಂದರ್ಭದಲ್ಲಿ 3 ಸಲ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. 4ನೇ ಬಾರಿ ರೆಡ್ ಫ್ಲಾಗ್ನ ಹಾಕ್ತೀರಾ ಫಾರ್ಮ್ನ. ಅಲ್ಲಿ ನೀವೆಲ್ಲ ಒಂದು IASಗಳು, IFSಗಳು, IPSಗಳು ಹಾಕಿ ಬಂದಿರ್ತೀರಿ. ನೀವು UPSCನೋ KPSCನೋ ಅಟೆಂಪ್ಟ್ ಮಾಡಿ 5 ಕೋಟಿ 6 ಕೋಟಿ ಜನದಲ್ಲಿ ಬೆರಳಿಕೆ ಜನ ಬಂದು ಇವತ್ತಿಲ್ಲಿ ಕುತ್ಕೊಂಡಿದೆ. ನೀವು ನ್ಯಾಯಬದ್ಧವಾಗಿ, ಪಾರದರ್ಶಕವಾಗಿ, ಫೇರ್ ಆಗಿ, ಟ್ರಾನ್ಸ್ಪರೆನ್ಸಿಯಿಂದ ನೀವು ಇವೆಲ್ಲ ಪ್ರಕ್ರಿಯೆಗಳು ಮಾಡಬೇಕಾ, ಅಥವಾ ಇನ್ಯಾವಂತ ಮುಲಾಜ್ಗೆ ಇಲ್ಲಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಅಲ್ಲೆಲ್ಲ ಆಸ್ಪತ್ರೆಯಲ್ಲಿ ಕೂತ್ಕೊಂಡು BLOಗಳಿಗೆ ಫೋನ್ ಮಾಡ್ತಾನಂತೆ. BLOಗಳು ಪಾಪ ಅವ್ರ ಅಮಾಯಕರು, ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ. ಅವರು ಟೀಚರ್ಸ್ಗಳಿರ್ತಾರೆ, ಅಂಗನವಾಡಿ ಅವರು ಇರ್ತಾರೆ, ಯಾರೋ ಒಬ್ರು ಬಂದಿದ್ದಾರೆ, ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಅವ್ರ ಮೇಲೆ ಇವರು ಒತ್ತಡ ಇರೋದು. ಇಲ್ಲ ನೀವು ಮಾಡಿ ಸಿಸ್ಟಮ್ ನನಗೆ ಗೊತ್ತಿದೆ, ನಾನು ನೋಡ್ಕೊತೀನಿ ಅಂತ ಹೇಳೋದು. ನೋಡಿ, ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದು ಇಷ್ಟೇ. ನಂದು ಇವತ್ತು 3 ವಿಚಾರಗಳು ಮುಂದಿಡ್ಲಿಕ್ಕೆ ಬಯಸ್ತೇನೆ. ಒಂದು, ಈ ಒಂದು BLOಗಳು ಇದರಲ್ಲಿ ಯಾರು ಶಾಮೀಲಾಗಿದ್ದಾರೆ ಅವ್ರಿಗೆ ನಿನ್ನೆ ದಿನ DC ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದ ಮೇಲೆ ಎದುರಿ ಬಹುಶಃ ಇವಾಗ ನೋಟಿಸ್ ಕೊಟ್ಟಿದ್ದಾರೆ ಅಂತ ಕೇಳಿದೆ. ನೋಟಿಸಿಂದ ನಮ್ಗೆ ಉತ್ತರ ಅಲ್ಲ ಇದು. ಅವ್ರನ್ನ ಸಸ್ಪೆನ್ಷನಲ್ಲಿ ಇಡಬೇಕು. ಅವ್ರನ್ನೇನೋ ಟೀಚರ್ಸ್ ತಂದಿನ ಸಸ್ಪೆನ್ಷನ್ ಅಲ್ಲ, BLOಸ್ ತಂದಿನ ಸಸ್ಪೆನ್ಷನಲ್ಲಿ ಇಡಬೇಕು. ಮತ್ತೆ ಇದನ್ನು ರೀಡು ಮಾಡಬೇಕು ಈ ಸಿಸ್ಟಮ್ನ. ಮತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇವತ್ತು ಭೇಟಿ ಮಾಡ್ತಾ ಇದ್ದೇನೆ. CO ಅವರು ಟೈಮ್ ಕೊಟ್ಟಿದ್ದಾರೆ ಮಧ್ಯಾಹ್ನ 2:15 ಗಂಟೆಗೆ. ಅವ್ರಿಗೂ ಕೂಡ ಒಂದು ಪೆನ್ ಡ್ರೈವಲ್ಲಿ ಏನೇನು ನಡೆದಿದೆ ಇವೆಲ್ಲ ನಿನ್ನೆ ವಿಡಿಯೋ ಎಲ್ಲ ಹಾಕೊಂಡು ಹೋಗಿ ಅವ್ರಿಗೂ ಕೂಡ ಅವ್ರ ಮುಂದೆ ಸಬ್ಮಿಷನ್ ಮಾಡಿ ಬರ್ತೇನೆ. ಅಲ್ಲಿಂದ ಸೋಮವಾರ ದಿನ ಡೆಲ್ಲಿಗೆ ಹೋಗಿ CCI/CO ಕೂಡ ಭೇಟಿ ಆಗ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೇನೆ. ವೆಸ್ಟ್ ಬೆಂಗಾಲ್ನಲ್ಲಿ ಯಾವ ರೀತಿ ನಡೀತು ಆ ರೀತಿಯಾದಂಥ ಸೆಂಟ್ರಲ್ ಫೋರ್ಸ್ನ ಡಿಪ್ಲಾಯ್ ಮಾಡಿ ಒಟ್ಟಲ್ಲಿ ಮತ್ತೆ ಈ ರೀತಿಯಾದಂಥ ಘಟನೆ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ, ಇದು ಕೇವಲ ಇವತ್ತು ರಾಮನಗರ ಅಂತ ಹೇಳ್ತಾ ಇಲ್ಲ, ನಿನ್ನೆ ಪಾವಗಡದಲ್ಲಿ ನಡೆದಿದೆ, ಮತ್ತೆ ಅರ್ಕಲ್ಗೂಡಲ್ಲಿ ನಡೆದಿದೆ, ಇಲ್ಲಿ ಪಕ್ಕದ ಕುಣಿಗಲ್ಲಲ್ಲಿ ನಡೆದಿದೆ. ಇದು ನಿನ್ನೆ ನಮಗೆ ಬಂದಿರತಕ್ಕಂಥ ಮಾಹಿತಿ. ಇನ್ನೂ ಹಲವಾರು ಕಡೆ ಈ ರೀತಿ ಪ್ರಕ್ರಿಯೆಗಳಾಗ್ತಾ ಇದೆ. ಇದು ನ್ಯಾಯಬದ್ಧವಾಗಿ ಪಾರದರ್ಶಕವಾಗಬೇಕು. ಸೆಂಟ್ರಲ್ ಫೋರ್ಸ್ನ ಡಿಪ್ಲಾಯ್ ಮಾಡಬೇಕು ಸರ್. ವೆಸ್ಟ್ ಬೆಂಗಾಲಲ್ಲಿ ಯಾವ ರೀತಿ ಆಯಿತು, ಎಲ್ಲೆಲ್ಲಿ ಸೋಲ್ತೀವಿ ಅಲ್ಲೆಲ್ಲ ಕತೆ ಕಟ್ತಾರೆ. ಹೇಳ್ಬೇಕಲ್ಲ, ರೀಸನ್ ಕೊಡಬೇಕಲ್ಲ ಸೋಲೋದಕ್ಕೆ. ಇನ್ನೆಲ್ಲರೂ ಅಪ್ಪಿತಪ್ಪಿ ಗೆದ್ದುಬಿಟ್ರೆ ಅಲ್ಲಿ ಓಟ್ ಚೋರಿ ಆಗಿಲ್ಲ, ಸೋತ್ಬಿಟ್ರೆ ಓಟ್ ಚೋರಿ ಆಗಿ, ಸೋತ್ಬಿಟ್ರೆ ಮತ್ತೆ ಇವೆಲ್ಲ ಪ್ರಕ್ರಿಯೆಗಳು ಇವ್ರಿಗೆ ಬೇಕಾದಂಗೆ ಮಾಡ್ಕೊಂಡ್ಬಿಟ್ರು, ಇವ್ರ ಓಟ್ರಸ್ ಉಳಿಸ್ಕೊಂಡ್ಬಿಟ್ರು ಅಂತಾರಲ್ಲ. ನೋಡ್ರಿ, ಸಿಸ್ಟಮ್ಮು ಸಾಫ್ಟ್ವೇರ್ ಜನರೇಟ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್. ಆಧಾರ್ನ ಫೇಕ್ ಮಾಡೋಕ್ಕಾಗೋದಿಲ್ಲ. ಆಧಾರಲ್ಲಿ ನಿಮ್ಮ ಮುಖ ಇರುತ್ತೆ, ಆಧಾರಲ್ಲಿ ನೀವು 5 ಫಿಂಗರ್ ಪ್ರಿಂಟ್ಸ್ ಕೊಟ್ಟಿರ್ತೀರಿ. ಯು ಕೆನಾಟ್ ಫೇಕ್ ದಿಸ್ ಸಿಸ್ಟಮ್. ಯಾವ ತರ ಅಕ್ರಮ ಬಟ್ ಗ್ರೌಂಡ್ ಅಲ್ಲಿ ನೀವೇನಾದ್ರು ಅಲ್ಲ, ನಮ್ ಕೆಲಸ ಇದು. ಒಂದ್ ಸೆಕೆಂಡ್, ನೋ ಬಟ್ ಸ್ಟಿಲ್ ಐ ವಿಲ್ ಟೆಲ್ ಯು, ಇದು ನಮ್ಗೆ ಇರ್ತಕ್ಕಂಥ ಹಕ್ಕು. 3 ಪಕ್ಷದ PLA2ಗಳಿಗೆ ರೆಪ್ರೆಸೆಂಟೇಷನ್ ಎಂದು ಕೊಟ್ಟಿದ್ದಾರೆ. ಮತ್ತೆ ನಡಿಬೇಕಾದ್ರೆ ಯಾವ ನ್ಯಾಯಬದ್ಧವಾಗಿ ನಡೀತಾ ಇಲ್ಲ ಅಂದಾಗ ಇವ್ರ ಕೆಲಸ ಇರೋದೇ ಇದನ್ನ ಮುಂದ್ಗಡೆ ಎದುರುಗಡೆ ತಗೊಂಡ್ಬಂದು ಈ ಬೇಸ್ನಲ್ಲಿ ನೀವು ರಾಂಗ್ ಆಗಿ ಸೃಷ್ಟಿ ಮಾಡಿದ್ರೆ ನಾಳೆ ಎಲ್ಲಿಗೆ ಹೋಗ್ಬೇಕು? ಯಾವ ರೀತಿ ತಪ್ಪು ಮಾಡ್ತಾ ಇದ್ದಾರೆ, ಮನೆಗಳು ಯಾವ ರೀತಿ ಮಾಡ್ತಾರೆ ಯಾವ ರೀತಿ? ಸರ್, ಈಗ ಕ್ಲಿಯರ್ ಆಗಿ ಹೇಳಿದೆ, ಚೌಲ್ಟ್ರಿಗಳಲ್ಲಿ, ಸಮುದಾಯ ಭವನಗಳಲ್ಲಿ ಯಾರಿಗೋ ಬೇಕಾಗಿರ್ತಕ್ಕಂಥ